ನನ್ನ ಹೆಸರು ಡಾಕ್ಟರ್ ನರಸಿಂಹರೆಡ್ಡಿ ಅಂತ ಪ್ರಿನ್ಸಿಪಲ್ಲು ಆರ್ ಎಲ್ ಜಾಲಪ್ಪ ಪಾಲಿಟೆಕ್ನಿಕ್ ದೊಡ್ಡಬಳ್ಳಾಪುರ. ಸೊ ಇಲ್ಲಿ 2016-17ನಲ್ಲಿ ಆರ್ ಎಲ್ ಜಾಲಪ್ಪ ಪಾಲಿಟೆಕ್ನಿಕ್ ಅಂತ ಒಂದು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಇದರ ಉದ್ದೇಶ ಏನಂತಂದರೆ ಗ್ರಾಮೀಣ ವಿಭಾಗದ ಮಕ್ಕಳಿಗೆ ತಾಂತ್ರಿಕ ಶಿಕ್ಷಣವನ್ನು ನೀಡುವುದೇ ಇದರ ಮುಖ್ಯ ಉದ್ದೇಶ ಆಗಿದೆ. ಇಲ್ಲಿ ಒಟ್ಟು 6 ಕೋರ್ಸುಗಳು ಪ್ರಾರಂಭವಾಗಿದೆ. ಮೆಕ್ಯಾನಿಕಲ್ ಇಂಜಿನಿಯರಿಂಗು, ಸಿವಿಲ್ ಇಂಜಿನಿಯರಿಂಗು, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗು, ಏರೋನಾಟಿಕಲ್ ಇಂಜಿನಿಯರಿಂಗು, ಸಿವಿಲ್ ಇಂಜಿನಿಯರಿಂಗು, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗು, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗು, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗು. ಇದರ ಮುಖ್ಯ ಉದ್ದೇಶ ಏನಂತಂದರೆ ಎಲ್ಲ ವಿದ್ಯಾರ್ಥಿಗಳು ತಾಂತ್ರಿಕ ಶಿಕ್ಷಣದಲ್ಲಿ ಮುಂದುವರಿಲಿ ಅಂತ ಒಂದೇ ಒಂದು ಕಾರಣಕ್ಕೆ ಈ ಒಂದು ಜಾಲಪ್ಪಾಜಿಯವರು 2016-17ನೇ ಸಾಲಿನಲ್ಲಿ ಈ ಒಂದು ಪಾಲಿಟೆಕ್ನಿಕ್ಕನ್ನು ಪ್ರಾರಂಭ ಮಾಡಿದ್ದಾರೆ. ಈಗ ಒಟ್ಟು 961 ವಿದ್ಯಾರ್ಥಿಗಳು ಇಲ್ಲಿ ತಾಂತ್ರಿಕ ಶಿಕ್ಷಣವನ್ನು ಪಡೀತಾ ಇದ್ದಾರೆ. ದಯವಿಟ್ಟು ನಿಮ್ಮ ಮತ್ತು ನಿಮ್ಮ ಮಕ್ಕಳಿಗೂ ಕೂಡ ತಾಂತ್ರಿಕ ಶಿಕ್ಷಣದ ಬಗ್ಗೆ ಅರಿವನ್ನು ನೋಡಿ ಇಲ್ಲಿ ಒಂದು ದಾಖಲಾತಿಯನ್ನು ಮಾಡಿಸಿ ಅಂತ ಪೋಷಕರು ಡಿಪ್ಲೊಮಾ ಮಾಡಿಸ್ಲಿಕ್ಕೆ ಮಕ್ಕಳಿಗೆ ಆಸಕ್ತಿ ಇದೆಯೋ ದಯವಿಟ್ಟು ತ್ವರಿತವಾಗಿ ಬಂದು ಅವರ ಕಾಲೇಜಿಗೆ ಬಂದು ವಿಸಿಟ್ ಮಾಡಬೇಕಂತ ವಿನಂತಿಸ್ಕೊಳ್ತಾ ಇದ್ದೀನಿ. ಹೆಸರು ಗುರುದೇವ್ ಅಂತ. ನಾನು ಆರ್ ಎಲ್ ಜಾಲಪ್ಪ ಡಿಪ್ಲೊಮಾ ಕಾಲೇಜಿನ ವೈಸ್ ಪ್ರಿನ್ಸಿಪಲ್ ಆಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಕಳೆದ 10 ವರ್ಷದಿಂದ ನಮ್ಮ ಕಾಲೇಜಿನಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಒಳ್ಳೆ ಉನ್ನತ ವ್ಯಾಸಂಗಕ್ಕೆ ಸಹ ಹೋಗಿದ್ದಾರೆ. ಅಂದರೆ ಡಿಪ್ಲೊಮಾ ಮೇಲೆ 3 ವರ್ಷದ ನಂತರ ಲ್ಯಾಟ್ರಲ್ ಎಂಟ್ರಿ ಮುಖಾಂತರ ಟಾಪ್ ಇಂಜಿನಿಯರಿಂಗ್ ಕಾಲೇಜಸ್ಸಲ್ಲಿ ಸೀಟ್ ತಗೊಂಡಿದ್ದಾರೆ. ನೀವು ನಮ್ಮಲ್ಲಿ ಡಿಪ್ಲೊಮಾದಲ್ಲಿ 14 ಸಬ್ಜೆಕ್ಟ್ಸ್ ಇದೆ ಅಂತ ಮಕ್ಕಳೆಲ್ಲ ಭಯ ಬೀಳ್ತಾರೆ. ಆ ರೀತಿ ಎಲ್ಲ ಏನಿರೋದಿಲ್ಲ. ಡಿಪ್ಲೊಮಾದ ಸೆಮಿಸ್ಟರ್ ಸ್ಕೀಮು, ಪ್ರತಿ ಸೆಮಿಸ್ಟರ್ಸು 2 ಥಿಯರಿ ಸಬ್ಜೆಕ್ಟ್ 2 ಪ್ರಾಕ್ಟಿಕಲ್ಸ್ ಮಾತ್ರ ಇರುತ್ತೆ. ನಿಮಗೆ ತುಂಬಾ ಈಸಿ ಆಗುತ್ತೆ ಓದಲಿಕ್ಕೆ. ಯಾವುದೇ ಆತಂಕ ಪಡುವಂಥ ಅವಶ್ಯಕತೆ ಸಹ ಇರೋದಿಲ್ಲ. ಅಂದರೆ ಲ್ಯಾಟ್ರಲ್ ಎಂಟ್ರಿ ಮುಖಾಂತರ ಡಿಪ್ಲೊಮಾ ಬೇಸಿಸ್ ಮೇಲೆ ಇಂಜಿನಿಯರಿಂಗ್ ಹೋಗೋದ್ರಿಂದ ಅವ್ರಿಗೆ ಟಾಪ್ ಇಂಜಿನಿಯರಿಂಗ್ ಕಾಲೇಜಸ್ ಸೀಟ್ ಸಿಗುತ್ತೆ ಮತ್ತು ಅವ್ರಿಗೆ ಪ್ಲೇಸ್ಮೆಂಟ್ಸ್ಗೆಲ್ಲ ತುಂಬಾ ಅನುಕೂಲತೆ ಆಗ್ತಾ ಹೋಗುತ್ತೆ. ಇದೊಂದು ಮೇಜರ್ ಅಡ್ವಾಂಟೇಜ್ ಡಿಪ್ಲೊಮಾಸ್ ಇರೋದ್ರಿಂದ ನಮಗೆ ಒಳ್ಳೆ ಟಾಪ್ ಇಂಜಿನಿಯರಿಂಗ್ ಕಾಲೇಜಸ್ಸಲ್ಲಿ ಸೀಟ್ ಸಿಗುತ್ತೆ. ಇದರ ಒಂದು ಅವಕಾಶವನ್ನು ಎಲ್ಲರೂ ಮಕ್ಕಳು ಸಹ ಸದುಪಯೋಗ ಪಡಿಸ್ಕೋಬಹುದು. ನಮ್ಮ ಕಾಲೇಜಲ್ಲಿ ಏನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇದೆ, ಸಿವಿಲ್ ಇಂಜಿನಿಯರಿಂಗ್ ಇದೆ, ಏರೋನಾಟಿಕಲ್ ಇಂಜಿನಿಯರಿಂಗ್ ಇದೆ, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಇದೆ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ಅದೇ ರೀತಿ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್, ಇನ್ನು ಬಹು ಬೇಡಿಕೆಯ ತಾಂತ್ರಿಕ ಕೋರ್ಸ್ಗಳು ಏನಿದೆ ಅವು 6 ಸಹ ಎಸ್ಟಾಬ್ಲಿಷ್ ಅನ್ನು ಮಾಡಿದ್ದಾರೆ. ಇದರಿಂದ ಲಾಟ್ ಆಫ್ ಅಡ್ವಾಂಟೇಜಸ್ ಇಂಡಸ್ಟ್ರಿ ಸೆಕ್ಟರ್ಸ್ ಹೋಗುವಂಥ ಮಕ್ಕಳಿಗೆ ಸಹ ತುಂಬಾ ಹೆಲ್ಪ್ ಆಗ್ತಾ ಹೋಗುತ್ತೆ. ಇವನ್ ಅವರು ಟಾಪ್ ಕಾಲೇಜಸ್ಸಲ್ಲಿ ನಮಗೆ ಇಂಜಿನಿಯರಿಂಗ್ ಸೀಟ್ ಬೇಕು ಅಂತಂದವ್ರಿಗೆ ಸಹ ಇದು ಒಂಥರ ಶಾರ್ಟ್ಕಟ್ ವೇ ಇದ್ದಾಗೆ ಇದನ್ನು ಸದುಪಯೋಗ ಪಡಿಸ್ಕೋಬೇಕು. ಎಷ್ಟೋ ಜನ ಮಕ್ಕಳಿಗೆ ಮಾಹಿತಿ ಇರೋದಿಲ್ಲ. ನಾವು ಈ ರೀತಿ ಡಿಪ್ಲೊಮಾ ಮೇಲೆ ಹೋದರೆ ಲ್ಯಾಟ್ರಲ್ ಎಂಟ್ರಿ ಮೇಲೆ ಒಳ್ಳೊಳ್ಳೆ ಅವಕಾಶಗಳು ಸಿಗುತ್ತೆ, ಒಳ್ಳೊಳ್ಳೆ ಆಪರ್ಚುನಿಟೀಸ್ ಸಿಗುತ್ತೆ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ. ಈ ನಿಮ್ಮ ಒಂದು ಚಾನಲ್ ಮುಖಾಂತರ ನಾವು ಒಂದು ಅಪ್ಡೇಟನ್ನು ಕೊಡ್ತಾ ಇದ್ದೀವಿ. ಅವ್ರು ಲ್ಯಾಟ್ರಲ್ ಎಂಟ್ರಿ ಮುಖಾಂತರ ಹೋದರೆ ಇನ್ನೂ ಒಳ್ಳೊಳ್ಳೆ ಕಾಲೇಜಸ್ಸನ್ನು ಅವರು ಸೆಲೆಕ್ಟ್ ಮಾಡ್ಕೋಬೋದು. ಪ್ಲೇಸ್ಮೆಂಟ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ನಾನು ನಿಮ್ಮ ಕಡೆಯಿಂದ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಈ ಸಹ ನಮಗೆ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು DCET ಕ್ಲಾಸಸ್ಸನ್ನು ಸಹ ಮಾಡ್ತೀವಿ. ಅಂದರೆ DCET ಕೋಚಿಂಗನ್ನು ನಾವು ಇಲ್ಲೇ ಕ್ಲಾಸಸ್ಸಲ್ಲಿ ಇನ್ಕ್ಲೂಡಿಂಗ್ ಇನ್ನು ಕಾಲೇಜ್ ಅಕಾಡೆಮಿಕ್ಸ್ ಜೊತೆನೇ DCET ಕೋಚಿಂಗ್ ಸಹ ಸ್ಟಾರ್ಟ್ ಮಾಡ್ತೀವಿ. ಅದಕ್ಕೋಸ್ಕರ ಹುಡುಗರು ಒಳ್ಳೆ DCET ರ್ಯಾಂಕ್ಸನ್ನು ಪಡಿತಾರೆ. ಅವ್ರಿಗೆ ಒಳ್ಳೊಳ್ಳೆ ಕಾಲೇಜನ್ನು ತೊಗೊಳಕ್ಕೆ ಬೆನಿಫಿಟ್ ಆಗುತ್ತೆ. ಅದೇ ರೀತಿ ಸಾಫ್ಟ್ ಸ್ಕಿಲ್ ಟ್ರೈನಿಂಗನ್ನು ಮಾಡ್ತೀವಿ. ಇಂಡಸ್ಟ್ರಿಗಳ ಜೊತೆ ಟೈಅಪ್ ಆಗಿರ್ತೀವಿ. ಮಕ್ಕಳನ್ನ ಇಂಟರ್ನ್ಶಿಪ್ಗೆ ಕಳಿಸ್ತೀವಿ. ಇಂಟರ್ನ್ಶಿಪ್ಪಲ್ಲಿ ಅವರಿಗೆ ಸಾಕಷ್ಟು ಇಂಡಸ್ಟ್ರಿಗಳ ಬಗ್ಗೆ ಒಂದು ಅವೇರ್ನೆಸ್ ಸಿಗುತ್ತೆ. ಅದೇ ಇಂಟರ್ನ್ಶಿಪ್ ಕಳಿಸಿರುವಂಥ ಕಂಪ್ನಿಯಲ್ಲಿ ಎಷ್ಟೋ ಜನ ಮಕ್ಕಳು ನಮ್ಮಲ್ಲಿ ಅಲ್ಲೇ ಎಂಪ್ಲಾಯಿಗೆ ಅಪಾಯಿಂಟ್ ಆಗಿರೋ ಉದಾಹರಣೆಗಳು ಸಹ ನಮ್ಮ ವಿದ್ಯಾರ್ಥಿಗಳಲ್ಲಿ ಆಗಿದೆ. ಇನ್ನೂ ಒಂದು ಮೇಜರ್ ಅಡ್ವಾಂಟೇಜಸ್ ಏನು ಅಂತಂದರೆ ಅವರು ಡಿಪ್ಲೊಮಾ ಲೆವೆಲ್ಗೆ ಸಹ ಸಾಕಷ್ಟು ಗೌರ್ಮೆಂಟ್ ಆಪ್ಷನ್ಸ್ ನಮಗೆ ಸಿಗುತ್ತೆ. ಅಂದರೆ ರೈಲ್ವೇಸಲ್ಲಾಗಿರ್ಬೋದು, ಪೋಸ್ಟಲ್ ಡಿಪಾರ್ಟ್ಮೆಂಟಲ್ಲಾಗಿರ್ಬೋದು, ನೇವಿಲಾಗಿರ್ಬೋದು, ನಮ್ಮ ಏರ್ಕ್ರಾಫ್ಟ್ ಡಿವಿಷನ್ಸಲ್ಲಾಗಿರಬಹುದು, HAL ಅಲ್ಲಿ ಈ ಥರ ಸಾಕಷ್ಟು ಡಿಪ್ಲೊಮಾ ಬೇಸಿಸ್ ಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ಕಾಲ್ ಫಾರ್ ಆಗುತ್ತೆ. ಇಲ್ಲೆಲ್ಲ ಸಹ ನಮ್ಮ ಏನು ಡಿಪ್ಲೊಮೋನು ಮುಗಿಸಿರ್ತಾರೆ ಅಂತ ಮಕ್ಕಳಿಗೆ ಎಲಿಜಿಬಿಲಿಟಿ ಇರುತ್ತೆ. ಸೊ ಸಾಕಷ್ಟು ಜನ ವಿದ್ಯಾರ್ಥಿಗಳು ಗೌರ್ಮೆಂಟ್ ಕೆಲಸವನ್ನು ತೊಗೊಳೋದಕ್ಕೆ ಈಸಿಯಾಗಿ ಆಪ್ಟೇಟ್ ಮಾಡ್ತಾ ಹೋಗ್ಬೋದು. ನಮ್ಮಲ್ಲಿ ಸಹ ಹಳೆ ಕಾಲೇಜಿನ ವಿದ್ಯಾರ್ಥಿಗಳು ನೈಸ್ ಕಂಪ್ನಿಲಿ ಸಹ ಪ್ಲೇಸ್ಮೆಂಟ್ ಸಹ ಆಗಿದ್ದಾರೆ. ಅದೇ ರೀತಿ ಲೋಕೋ ಪೈಲಟ್ ಆಗಿ ಏನು ಸಹ ಸೆಲೆಕ್ಟ್ ಆಗಿದ್ದಾರೆ. ಅವರಿಗೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಈಸಿಯಾಗಿ ನಾವು ಟ್ರ್ಯಾಕನ್ನು ಮಾಡಬಹುದು. ಅದೇ ರೀತಿ ಕೆಲವು ಕೋರ್ಸ್ಗಳನ್ನು ಮಾಡಿದಾಗ ನಮಗೆ ಸ್ಟೇಟ್ ಗೌರ್ಮೆಂಟಲ್ಲಾಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟಲ್ಲಾಗಿರ್ಬೋದು ಸಾಕಷ್ಟು ಗೌರ್ಮೆಂಟ್ ಆಪ್ಷನ್ ಸಹ ಡಿಪ್ಲೊಮಾ ಬೇಸಿಸ್ ಮೇಲೆ ಸಿಗುತ್ತೆ. ಇಲ್ಲ ಅವಕಾಶ ಇಲ್ಲ ಅಂತಂದರೆ ಅವ್ರು ಮತ್ತೆ ಇಂಜಿನಿಯರಿಂಗ್ ಮಾಡ್ಕೊಂಡು ಅವಾಗೂ ಸಹ 2 ಡಬಲ್ ಬೆನಿಫಿಟನ್ನು ಅವರು ಪಡಿತಾ ಹೋಗ್ಬಹುದು. ಇದಲ್ಲದೆ ಇದ್ರೆ ನಮ್ಮ ಸ್ಥಳೀಯ ಕೈಗಾರಿಕಾ ಪ್ರದೇಶಗಳಲ್ಲಿ ಸಾಕಷ್ಟು ಇಂಡಸ್ಟ್ರಿಗಳಲ್ಲಿ ಅವ್ರಿಗೆ ಜಾಬ್ ಆಪರ್ಚುನಿಟೀಸ್ ಇದೆ. ಇವತ್ತಾಗಿರ್ಬೋದು, ಇವನ್ ಇದೇ ಒಂದು ನೆಕ್ಸ್ಟ್ ವೀಕಲ್ಲಿ ನಮಗೆ ಫಾಕ್ಸ್ಕಾನ್ ಅವರು ಇಲ್ಲಿ ಒಂದು ಫುಲ್ ಕ್ಯಾಂಪಸ್ ಡ್ರೈವನ್ನು ಮಾಡ್ತಾ ಇದ್ದಾರೆ. ಇದೇ ರೀತಿ ಇಂಡೋಮಿಮ್ ಅವರು ಇಲ್ಲಿ ನಮಗೆ ಕ್ಯಾಂಪಸ್ ಡ್ರೈವನ್ನು ಮಾಡಿದರು. ಮ್ಯಾಕೇರೋದಲ್ಲಿ ಸಹ ಸಾಕಷ್ಟು ಜನ ವಿದ್ಯಾರ್ಥಿಗಳು ಅಪಾಯಿಂಟ್ ಆಗಿದ್ದಾರೆ. ಅದೇ ರೀತಿ ಅಜಾಕ್ಸ್ ಇರಬಹುದು,
ಮತ್ತೆ AB ಕಾಟಾಸ್ ಕಂಪನಿ, ಇಲ್ಲಿ ದೊಡ್ಡಬಳ್ಳಾಪುರ ಕೈಗಾರಿಕಾ ಪ್ರದೇಶಕ್ಕೆ ಸಾಕಷ್ಟು ಇಂಡಸ್ಟ್ರಿಗಳಿಗೆ ನಮ್ಮ ಮಕ್ಕಳು ಅವರು ಎಂಪ್ಲಾಯ್ ಆಗಿ ಅಪಾಯಿಂಟ್ ಆಗಿ ಸಾಕಷ್ಟು ಸದುಪಯೋಗವನ್ನು ಅವರು ಪಡ್ಕೊತಾ ಇದ್ದಾರೆ. ಇನ್ನು 26-27 ಅಕಾಡೆಮಿಕ್ ಇಯರ್ಗೆ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ಯಾರೆಲ್ಲ ಡಿಪ್ಲೊಮಾ ಜಾಯಿನ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಒಂದ್ಸತಿ ಕಾಲೇಜ್ ವಿಸಿಟ್ ಮಾಡಿ. ಇಲ್ಲಿನ ಲ್ಯಾಬ್ ಆಗಿರಬಹುದು, ಕಾಲೇಜಿನ ವಾತಾವರಣ ಆಗಿರ್ಬೋದು, ನೀವನ್ನ ವೀಕ್ಷಣೆ ಮಾಡ್ಬೋದು. ಇಂಟ್ರೆಸ್ಟಿಂಗ್ ಇರೋರು ನೀವು ಮತ್ತೆ ಈ ಕಾಲೇಜನ್ನು ಆಯ್ಕೆ ಮಾಡಿ ಜಾಯ್ನ್ ಆಗ್ಬೋದು.